ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ. ವಾರ ಪೂರ್ತಿ ಕೆಲಸ ಮಾಡಿ ಬೋರ್ ಆಗಿರುತ್ತಲ್ವ. ಶನಿವಾರ ಭಾನುವಾರ ರಜೆ ಇದೆ, ಎಲ್ಲಿಗಾದರೂ ಹೋಗಬೇಕು, ಒಂದು ಹೊಸ ಪ್ಲೇಸ್ನ ನೋಡಬೇಕು ಅಂತ ಅಂದ್ಕೊಂಡು ನಾನು ಈ ವೀಕೆಂಡಲ್ಲಿ ಉಚ್ಚಂಗಿ ದುರ್ಗಕ್ಕೆ ಹೋಗ್ತಾ ಇದ್ದೀನಿ. ಕೆಲವೊಂದು ಸಲ ನಾವು ಹೋಗೋ ಪ್ಲೇಸಿಗಿಂತ ಹೋಗೋ ದಾರಿನೇ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾರಲ್ವ. ಸೊ ನನಗೂ ಸಹ ಹೋಗ್ತಾ ಇರಬೇಕಾದ್ರೆ ಅದೇ ಥರನೇ ಫೀಲ್ ಮಾಡ್ತಾ ಇದ್ದೆ. ಆ ಕೋಟೆ, ಆ ದಾರಿ, ಆ ಭಕ್ತಾದಿಗಳು ನೋಡೋದಕ್ಕೆ ಒಂಥರ ಮನಸ್ಸಿಗೆ ನೆಮ್ಮದಿ, ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ಯಾರಾದರೂ ಟ್ರೆಕ್ಕಿಂಗ್ ಇವಾಗ ಸ್ಟಾರ್ಟ್ ಮಾಡಬೇಕು, ತುಂಬ ಎತ್ತರ ಇರೋಂಥ ಬೆಟ್ಟ ಎಲ್ಲ ಹತ್ತೋಕ್ಕಾಗಲ್ಲ, ಸ್ವಲ್ಪ ದೂರ ಬೆಟ್ಟ ಹತ್ಕೊಂಡು ಹೋಗೋಂಥವ್ರು ಯಾವುದಾದ್ರೂ ಜಾಗ ಇದೆಯಾ ಅಂತ ಕೆಲವೊಬ್ಬರು ಹುಡುಕ್ತಾ ಇರ್ತಾರೆ. ಇನ್ನು ಕೆಲವೊಬ್ಬರು ಈ ಪ್ಲೇಸ್ನ ಅಂದರೆ ಉಚ್ಚಂಗಿ ದುರ್ಗನ ನೋಡಿಲ್ಲ, ಒನ್ ಟೈಮ್ ನೋಡಬೇಕು ಅಂತ ಅಂದ್ಕೊಂಡವರು ಕೂಡ ಈ ಪ್ಲೇಸ್ಗೆ ಬರ್ಬೋದು. ಈ ಬೆಟ್ಟ ಹತ್ತಬೇಕಾದ್ರೆ ಅಂದರೆ ಮೆಟ್ಲು ಹತ್ತಬೇಕಾದ್ರೆ ಸ್ವಲ್ಪ ನಮಗೆ ಕಷ್ಟ ಆಗ್ಬೋದು, ಆಯಾಸ ಆಗ್ಬೋದು. ಆದರೆ ಕೊನೆಗೆ ಬಂದು ನಾವು ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದಾಗ ಆ ಫೀಲ್ ಇರುತ್ತಲ್ವ, ತುಂಬಾ ಚೆನ್ನಾಗಿರುತ್ತೆ. ಆ ಗಾಳಿ, ಆ ವಾತಾವರಣ, ಈ ಕೋಟೆ, ದೇವಸ್ಥಾನ, ಭಕ್ತಾದಿಗಳು ಇವನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು. ಈ ಒಂದು ಜಾಗಕ್ಕೆ ಹೋಗೋದಕ್ಕೆ 2 ದಾರಿ ಕೂಡ ಇದೆ. ಮೊದಲು ನೀವು ದೇವಸ್ಥಾನಕ್ಕೆ ಹೋಗ್ತೀವಿ ಅನ್ನೋದಾದರೆ ಅಲ್ಲಿ ಸ್ಟೆಪ್ಸು ಕೂಡ ಇದೆ. ಸ್ಟೆಪ್ಸ್ ಹತ್ತೋದ್ರ ಮೂಲಕ ನೀವು ದೇವಸ್ಥಾನಕ್ಕೆ ಹೋಗ್ಬೋದು. ಮತ್ತು ಶೆಲ್ಟರ್ ಕೂಡ ಹಾಕಿದ್ದಾರೆ. ಎಲ್ಲಿಂದ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ ಕೊನೆವರೆಗೂ ನಿಮಗೆ ಶೆಲ್ಟರ್ ಕೂಡ ಹಾಕಿದ್ದಾರೆ. ನಿಮಗೆ ಬಿಸಿಲು ಅಥವಾ ಮಳೆ ಅಂಥ ಟೈಮಲ್ಲಿ ಹತ್ತೋಕ್ಕಾಗಲ್ಲ ಆ ಥರ ಏನಿಲ್ಲ. ನೀವು ಆರಾಮಾಗಿ ಸ್ಟೆಪ್ಸ್ ಹತ್ತೋದ್ರ ಮೂಲಕ ದೇವಸ್ಥಾನಕ್ಕೆ ಹೋಗ್ಬೋದು. ಇನ್ನೂ ಒಂದು ದಾರಿ ಅಂದರೆ ಮೊದಲು ನಿಮಗೆ ಕೋಟೆ ಸಿಗುತ್ತೆ, ಅದಾದಮೇಲೆ ನಿಮಗೆ ದೇವಸ್ಥಾನ ಸಿಗುತ್ತೆ. ಕೋಟೆ ಹೇಗಿದೆ ಅಂತ ನೋಡಿಕೊಂಡು ಆಮೇಲೆ ನೀವು ದೇವಸ್ಥಾನಕ್ಕೆ ಹೋಗ್ಬೋದು. ಇಲ್ಲಿ 2 ವೀಲರು 4 ವೀಲರು ಎರಡೂ ಕೂಡ ಬರ್ಬೋದು. ದಾರಿ ಕೂಡ ತುಂಬ ಚೆನ್ನಾಗಿದೆ. ಸ್ಟೆಪ್ಸ್ ಹತ್ತೋರು ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಸಣ್ಣ ಸಣ್ಣ ಸ್ಟೆಪ್ಪುಗಳಿದ್ದಾವೆ. ಆಮೇಲೆ ನೀವು ಪ್ರತಿಯೊಂದು ಸ್ಟೆಪ್ಸ್ನ ನೋಡೋದಾದರೆ ಅಲ್ಲಿ ಕುಂಕುಮ ಹಚ್ಚಿದ್ದಾರೆ. ಇದೇ ಥರ ಪದ್ಧತಿನ ನಾನು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ನೋಡಿದ್ದೆ. ಇದರ ಹಿನ್ನೆಲೆ ಏನು ಅಂತ ನನಗೂ ಸಹ ಗೊತ್ತಿಲ್ಲ. ಮೇ ಬಿ ಹರಕೆ ಕಟ್ಕೊಂಡಿರ್ಬೋದು. ಹಾಗಾಗಿ ಎಲ್ಲ ಪ್ರತಿಯೊಂದು ಮೆಟ್ಲಿಗೂ ಅರಿಶಿನ ಕುಂಕುಮ ಹಚ್ಕೊಂಡು ಹೋಗಿದ್ದಾರೆ. ನೋಡ್ತಾ ಇದ್ದೀರಲ್ವ, ಇಂಥ ಪದ್ಧತಿಗಳನ್ನ ನೋಡ್ತಾ ಇದ್ದರೆ ನಮಗಿವಾಗಲೂ ಈ ಪದ್ಧತಿಗಳನ್ನ ನಡೆಸ್ತಾ ಇದ್ದಾರಲ್ವ ಅನ್ನೋದೊಂದು ಖುಷಿ ಆಗುತ್ತೆ. ವಾರ ಪೂರ್ತಿ ಕೆಲಸ ಮಾಡಿ ಬೋರ್ ಆಗಿದೆ ಅಂದರೆ ಖಂಡಿತ ನೀವು ಈ ಪ್ಲೇಸ್ಗೆ ಒಂದು ಸಲ ವಿಸಿಟ್ ಮಾಡಲೇಬೇಕು. ಆ ಗಾಳಿ, ಆ ವಾತಾವರಣ, ಆ ಕೂಲ್ನೆಸ್ಸು ಎಲ್ಲನೂ ಒಂಥರ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಹಾಗೆಯೇ ಮೇಲೆ ಹೋಗ್ತಾ ಇರಬೇಕಾದ್ರೆ ಒಳ್ಳೆ ಗಾಳಿ, ಒಳ್ಳೆ ವ್ಯೂ ಸಿಗುತ್ತೆ. ನೋಡ್ತಾ ಇದ್ದೀರಲ್ವ ಪ್ಲೇಸ್ ಎಷ್ಟು ಕೂಲಾಗಿದೆ ಅಂತ. ಬಿಸಿಲು ಸಹ ಇಲ್ಲ. ಹೋಗ್ತಾ ಇರಬೇಕಾದ್ರೇ ಒಂಥರ ತಂಪಾದ ಗಾಳಿ ಬೀಸ್ತಾ ಇದೆ. ಒಂದು ಸಲ ನೀವು ಈ ಪ್ಲೇಸ್ಗೆ ಬಂದರೆ ಇಡೀ ವಾರದ ಸುಸ್ತನ್ನು ನೀವು ಈ ಪ್ಲೇಸ್ಗೆ ಬಂದಮೇಲೆ ಮರ್ತೇ ಹೋಗ್ಬಿಡ್ತೀರಾ. ಇಂಥ ಒಂದು ಪ್ಲೇಸ್ಗಳಿಗೆ ಬಂದಾಗ ನಾವು ಜಾಸ್ತಿ ಕೋತಿಗಳನ್ನ ನೋಡ್ತಾ ಇರ್ತೀವಿ. ಆದರೆ ಈ ಪ್ಲೇಸಲ್ಲಿ ಬಂದುಬಿಟ್ಟು ನಾವು ಕತ್ತೆಗಳನ್ನ ನೋಡ್ತಾ ಇದ್ವಿ. ಅವು ಮೆಟ್ಲು ಹತ್ತಬೇಕಾದ್ರೆ ಅಂದರೆ ಸ್ಟೆಪ್ಸ್ನ ಹತ್ತಬೇಕಾದ್ರೆ ಅವು ಎಲ್ಲಿ ಗುದ್ದು ಬಿಡ್ತಾವೋ ಅನ್ನೋ ಭಯದಲ್ಲೇ ಹತ್ಕೊಳ್ತಾ ಬಂದ್ವಿ. ಆಮೇಲೆ ಗೊತ್ತಾಯಿತು ಕತ್ತೆಗಳನ್ನ ಮೇಯಿಸೋದಕ್ಕೆ ಬಂದಿದ್ದಾರೆ ಅಂತಂದೇಳಿ. ಆಮೇಲೆ ಇನ್ನೂ ಒಂದು ಅಬ್ಸರ್ವ್ ಮಾಡಿದ್ದೇನೆಂದರೆ ಎಲ್ಲೂ ಕೂಡ ಪ್ಲಾಸ್ಟಿಕ್ ಆಗಿರ್ಬೋದು, ಬಾಟಲ್ಸ್ ಆಗಿರ್ಬೋದು ಬಿಸಾಡಿಲ್ಲ. ತುಂಬಾ ಸ್ವಚ್ಛತೆನ ಮೇಂಟೈನ್ ಮಾಡಿದ್ದಾರೆ ಈ ಒಂದು ಕೋಟೆನಲ್ಲಿ. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ಇನ್ನು ಈ ಕೋಟೆ ಬಗ್ಗೆ ಹೇಳೋದಾದರೆ ಸುಪ್ರಸಿದ್ಧ ಉಚ್ಚಂಗಿ ದುರ್ಗ ಕೋಟೆ ಕರ್ನಾಟಕದ ಗ್ವಾಲಿಯರ್ ಅಂತಲೇ ಕರೀತಾರೆ. ಈ ಉಚ್ಚಂಗಿ ದೇವಿಯ ದೇವಾಲಯವೇ ಈ ಕೋಟೆಗೆ ವಿಶೇಷ ಅಂತಲೇ ಹೇಳ್ಬೋದು. ಈ ದೇವಸ್ಥಾನಕ್ಕೆ ಅಪಾರವಾದಂತಹ ಭಕ್ತ ಸಮೂಹ ಕೂಡ ಇದೆ. ಕೋಟೆಯ ಮೇಲಿರುವ ತಾಯಿ ಉಚ್ಚಂಗಿ ನೋಡೋದೇ ಒಂದು ಸೌಭಾಗ್ಯ ಅಂತ ಅಂದರೆ ತಪ್ಪಾಗಲ್ಲ. ಇನ್ನು ಈ ಉಚ್ಚಂಗಿ ದುರ್ಗದ ಹಿನ್ನೆಲೆ ನೋಡೋದಾದರೆ ಹೊಸದಾಗಿ ಜಿಲ್ಲೆಯಾಗಿರುವ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ತುಂಗಭದ್ರಾ ನದಿಯ ದಕ್ಷಿಣಕ್ಕೆ ಇರುವ ಗ್ರಾಮವೇ ಈ ಉಚ್ಚಂಗಿ ದುರ್ಗ. ಇತಿಹಾಸದ ಸುಪ್ರಸಿದ್ಧವಾದ ಈ ಕೋಟೆಯನ್ನು ಕರ್ನಾಟಕದ ಗ್ವಾಲಿಯರ್ ಅಂತಲೇ ಕರೀತಾರೆ. ಈ ಕೋಟೆ ನೋಡೋದಕ್ಕೆ ತುಂಬ ಅದ್ಭುತವಾಗಿದೆ. ಕೋಟೆಯ ತುದಿಯಲ್ಲಿ ಉಚ್ಚಂಗಮ್ಮ ಇರೋದ್ರಿಂದ ಉಚ್ಚಂಗಿ ದುರ್ಗ ಎನ್ನಲಾಗಿದೆ. ಇದರ ಇತಿಹಾಸ ನೋಡೋದಾದರೆ 11, 12ನೇ ಶತಮಾನಗಳಲ್ಲಿ ಇದು ಪಾಂಡ್ಯ ಮನೆತನದ ಅರಸರ ರಾಜಧಾನಿಯಾಗಿತ್ತು. ಪಾಂಡ್ಯರ ರಾಜ್ಯವನ್ನು ನೊಳಂಬವಾಡಿ ಎಂದು ಕರೆಯಲಾಗಿತ್ತು. ಉಚ್ಚಂಗಿ ಪಾಂಡ್ಯರು ಕಲ್ಯಾಣಿ ಚಾಲುಕ್ಯರ ಅಧೀನರಾಗಿ ವೈಭವದಿಂದ ರಾಜ್ಯವಾಳಿದ್ರು ಅಂತಲೇ ಹೇಳ್ಬೋದು.
ಚೋಳ ವಂಶದ ಪ್ರಸಿದ್ಧ ರಾಜನಾದ ಮೊದಲನೆಯ ರಾಜೇಂದ್ರ ಚಾಳುಕ್ಯ ದೊರೆಯಾದ ಎರಡನೆಯ ಜಯಸಿಂಹ ಜಗದೇಕ ಮಲ್ಲನೊಡನೆ ಮೂಸಂಗಿ ಅಥವಾ ಮುಯ್ಯಂಗಿ ಎಂಬಲ್ಲಿ ಯುದ್ಧ ಮಾಡಿ ಅವನನ್ನು ಸೋಲಿಸಿದನೆಂದು ಚೋಳರ ಗ್ರಂಥಗಳು ಆತ ಸೋಲಿಲ್ಲವೆಂದು ಚಾಳುಕ್ಯರ ಶಿಲಾಲೇಖನಗಳು ತಿಳಿಸುತ್ತವೆ. ಈ ಮೂಸಂಗಿಯೇ ಉಚ್ಚಂಗಿ ಎಂದು ಇತಿಹಾಸಕಾರರ ಅಭಿಪ್ರಾಯ. ಇಷ್ಟೇ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ದೇವಸ್ಥಾನದ ಬಗ್ಗೆ ಹಿಸ್ಟ್ರಿ ಅಷ್ಟೊಂದು ನನಗೆ ಗೊತ್ತಿಲ್ಲ. ಸೊ ನಿಮಗೇನಾದರೂ ಗೊತ್ತಿತ್ತು ಅಂತಂದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಕೂಡ ತಿಳ್ಕೊತೀನಿ. ಥ್ಯಾಂಕ್ ಯು.